ಅಂದ್ರೆ ನಿಮ್ಗೆ ನಿಮ್ ತಾಯಿ ಮೇಲೆ ಸ್ವಲ್ಪ ಆದ್ರೂ ಮಮಕಾರ ಅನ್ನೋದೇ ಇಲ್ವಾ? ಅವರು ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ ಅನ್ನೋ ಕೃತಜ್ಞತೆ ಕೂಡ ಇಲ್ವಾ? ಜಗತ್ತಲ್ಲಿ ಹೆಚ್ಚು ಪೂಜ್ಸೋ ದೇವ್ರು ಅಂದ್ರೆ ತಾಯಿ. ಆ ತಾಯಿ ಬಗ್ಗೆನೇ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ ಚಿಕ್ಕಜ್ಮಾನ್ರೆ. ಸಿಂಗಾರಿ, ಇದನ್ನ ಇನ್ನೂ ಹೇಳಿದೆ, ಈ ವಿಷಯನ ಇಲ್ಲಿಗೆ ಬಿಟ್ರೆ ನಿಮ್ಗೂ ಒಳ್ಳೇದು, ನನ್ಗೂ ಒಳ್ಳೇದು. ಪ್ಲೀಸ್. ನೀವ್ ಒಳ್ಳೆಯವರಾಗಿ ಅಂದ್ರೆ ನನಗೆ ಒಳ್ಳೇದ್ರ ಬಗ್ಗೆ ಪಾಠ ಮಾಡ್ತಿದ್ದೀರಲ್ಲ ಚಿಕ್ಕಜ್ಮಾನ್ರೆ. ನೋಡಿ, ಅಪ್ಪ ಅಮ್ಮಗೆ ನೋವು ಕೊಟ್ಟವರು ಯಾರು ಈ ಜಗತ್ತಲ್ಲಿ ಸುಖವಾಗಿಲ್ಲ ಅನ್ನೋದನ್ನ ನಿಮ್ ನೆನಪಲ್ಲಿ ಇಟ್ಕೊಳ್ಳಿ. ಈಗ ನಾನು ಪಡ್ತಿರೋ ಸುಖಾನೇ ಸಾಕು. ಈ ವಯಸ್ಸಲ್ಲೇ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ್ದನ್ನ ಉಳಿಸ್ಕೋಬೇಕು, ಯಾವ್ದನ್ನ ಕಳ್ಕೋಬೇಕು ಎಲ್ಲ ಆಗೋಗಿದೆ. ಇನ್ನು ನಾನಿದ್ದು ಪ್ರಯೋಜನ ಇಲ್ಲ. ಈ ಕ್ಷಣನೇ ಸತ್ರು ನೋ ಇಶ್ಯೂಸ್. ಅಲ್ಲ, ಯಾಕಿಂತ ಮಾತೆಲ್ಲ ಹೇಳ್ತೀರಾ ಚಿಕ್ಕಜ್ಮಾನ್ರೆ? ನಿಮ್ ಪ್ರಾಣ ಹೋಗ್ಲಿ ಅಂತ ಇಲ್ಲಿ ಯಾರು ಕೇಳ್ಕೋತಿಲ್ಲ. ನೀವ್ ಆಸ್ಪತ್ರೆಯಲ್ಲಿ ಹುಷಾರಿಲ್ದೆ ಮಲ್ಗಿರುವಾಗ ನಿಮಗೇನಾಗ್ಬಿಡುತ್ತೋ, ನಿಮ್ಮನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ ಅಮ್ಮ ಅವರು ಎಷ್ಟು ದುಃಖ ಪಟ್ಟಿದ್ದಾರೆ ಅಂತ ನಿಮಗ್ ಗೊತ್ತಿಲ್ಲ. ಯಾವ ತಂದೆ ತಾಯಿನೂ ಅವ್ರ ಕಣ್ಮುಂದೆ ಅವ್ರ ಮಕ್ಕಳು ಸಾಯೋದನ್ನ ಸಹಿಸೋದಿಲ್ಲ ಚಿಕ್ಕಜ್ಮಾನ್ರೆ. ಅವ್ರ ಪ್ರಾಣ ಕೊಟ್ಟಾದ್ರೂ ತಮ್ಮ ಮಕ್ಕಳ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಮಕ್ಕಳ ಪ್ರಾಣನ ಕೇಳೋದಿಲ್ಲ. ಈಗ್ಲೂ ನಿಮ್ಗೆ ಬದಲಾಗೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಬದಲಾಗಿ. ನಾನು ನಿಮ್ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ಅವ್ರಿಗೆ ಮಾತ್ರ ನೋವು ಕೊಡ್ಬೇಡಿ. ನೀವು ನನ್ನ ಅಲ್ಲೇ ತಪ್ಪು ತಿಳ್ಕೊಂಡ್ರದ್ರಿ. ನಾನಾಗಿ ಯಾರಿಗೂ ನೋವು ಕೊಡಲ್ಲ ರೀ. ನನಗೆ ನೋವು ಕೊಟ್ರೆ ನಾನು ಸುಮ್ಮನೆ ಬಿಡೋದು ಇಲ್ಲ ರೀ.